ಇನ್ನೇನಣ್ಣ ಎಲ್ಲ ಮುಗೀತಲ್ಲ, ನಡಿ ಹೊರಡೋಣ. ಸರಿ ಅಮ್ಮ ಚಂದಿ ಹೋಗೋಣ. ಅಲ್ಲಿ ಅವ್ರು ಏನೋ ಮಾತಾಡ್ಕೊಂತಿದ್ದಾರೆ, ನೀನ್ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ಅಲ್ಲ, ನನ್ನ ಮಗಳಿಗೆ ಮದುವೆ ಮಾಡ್ಕೊಳ್ರಿ ಅಂದ್ರೆ ಇವ್ರಿಗೆ ಮದುವೆ ಮಾಡ್ಕೊಳಕ್ಕಾಗಲಿಲ್ಲ. ಈಗ ಹೆಣ್ಣು ನೋಡಾಯ್ತು, ಒಪ್ಕೊಂಡು ಆಯ್ತು, ಎಲ್ಲ ಮುಗಿದ್ಮೇಲೆ ಇನ್ನು ನನಗೆ ಇಲ್ಲೇನು ಕೆಲಸ, ಮನೆ ಕಡೆಗೆ ಹೋಗ್ಬಾರ್ದ? ಅದನ್ನ ಬಿಟ್ಟು ಇನ್ನೂ ಏನೋ ಮಾತಾಡ್ಕೊಂಡು ನಿಂತಿದ್ದಾರಂತೆ. ಬರಮ್ಮ ಇಲ್ಲಿ ಪುಟ್ಟಿ, ಏನ್ ಹೆಸರು ಅಂತ ಹೇಳಿದ್ದು? ಜಾನ್ಕಿ ಅಂತ. ನಾವೆಲ್ಲ ಪ್ರೀತಿಯಿಂದ ಜಾನು ಜಾನು ಅಂತ ಕರಿತೀವಿ. ಓ ಹೌದಾ, ಬರಮ್ಮ ಇಲ್ಲಿ ಜನು, ಬಾ ಇಲ್ಲಿ. ಏನು ಅಂಕಲ್ ಕರ್ತಿದ್ದು? ನೀವು ನಂಗೆ ಗಂಡು ನೋಡ್ತೀರಾ? ನೀವು ನಮ್ಮ ಅಕ್ಕನಂಗೆ ನಂಗೂ ಮದುವೆ ಮಾಡಿಸ್ತೀರಾ? ನಮ್ಮ ಅಕ್ಕಂಗೆ ಗಂಡು ನೋಡಿದ್ದೀರಲ್ಲ, ಹಾಗೆ ನಂಗೆ ಗಂಡು ನೋಡ್ತೀರಾ ನೀವು? ಅದಕ್ಕೆ ನನ್ನನ್ನು ಕರೀತಿದ್ದೀರಾ? ನೀನು ಸ್ವಲ್ಪ ದೊಡ್ಡವಳಾಗ್ತೀಯಲ್ಲ, ಅವಾಗ ನಿನ್ನನ್ನು ಒಳ್ಳೆ ಕಡೆ ನೋಡಿ, ಒಳ್ಳೆ ಗಂಡು ನೋಡಿ ಮದುವೆ ಮಾಡೋಣ, ಆಯ್ತಾ? ಪಾಪ ಈ ಹುಡುಗಿ ಎಷ್ಟು ಮುದ್ದಾಗಿದ್ದಾಳೆ. ಈ ಹುಡುಗಿ ಜೀವನದಲ್ಲಿ ಈ ರೀತಿ ಆಗ್ಬಾರ್ದಿತ್ತು. ಆ ದೇವರು ಪಾಪ ಈ ಹುಡುಗಿಗೆ ಈ ರೀತಿ ಮಾಡಬಾರ್ದಿತ್ತು. ಏನು ಹುಡ್ದಾಗಿಂದ ಇದೇ ರೀತಿ ಇದ್ದಾಳ, ಇಲ್ಲ ಇತ್ತೀಚೆಗೆ ಏನಾದ್ರೂ ಈ ರೀತಿ ಬದಲಾಗಿದ್ದಾಳ? ಬರಮ್ಮ ಇಲ್ಲಿ ಜಾನು. ಅಂತಿ ನೀವು ನಂಗೆ ಗಂಡು ನೋಡ್ತೀರಾ? ನೀವು ನಂಗೆ ಚಕ್ಲಿ, ನಿಪ್ಪಟ್ಟು, ಪುರಿ ಉಂಡೆ ಎಲ್ಲ ತಂದು ಕೊಡ್ತೀರಾ? ನೀವು ನಂಗೆ ಎಲ್ಲ ತಂದು ಕೊಡ್ತೀರಾ ಅಲ್ಲ? ನೀವು ನಮ್ಮ ಅಕ್ಕಂಗೆ ನೋಡಕ್ಕೆ ಬಂದಿದ್ದೀರಾ ಅಲ್ಲ? ಹೌದು ಕಣಮ್ಮ. ನನಗೆ ಈಗ ರಮ್ಮಿಂಗೆ ಇನ್ನೊಬ್ಳು ತಂಗಿ ಇದ್ದಾಳೆ ಅನ್ನೋ ವಿಷಯ ಗೊತ್ತಿರ್ಲಿಲ್ಲ ಕಮ್ಮ. ಇಲ್ಲಾಂದ್ರೆ ನಾನು ಬರ್ಬೇಕಾದ್ರೆ ಚಕ್ಲಿ, ನಿಪ್ಪಟ್ಟು, ಕೋಳ್ಬಳೆ ಎಲ್ಲ ತರ್ತಿದ್ದೆ. ನಾನು ಇನ್ನೊಂದ್ಸತಿ ಬರ್ತೀನಲ್ಲ, ಅವಾಗ ಖಂಡಿತ ತರ್ತೀನಿ, ಆಯ್ತಾ? ಹ್ಞೂ ಅಂತಿ, ಸರಿ ಆಯ್ತು. ಅಂತಿ ನೀವು ನಂಗೆ ಮಾತಾಡಲ್ವಾ? ಅಂತಿ, ನೀವು ಯಾಕೆ ಈ ರೀತಿ ಮುಖ ಹಪ್ ಅಂತ ಮಕ್ಕೊಂದಿರೋದು? ಯಾಕೆ ಈ ರೀತಿ ಮುಖ ಮಕ್ಕೊಂದಿರ್ತೀರಾ ನೀವು? ನಿಮಗೆ ನಂಗೆ ಇಷ್ಟ ಇಲ್ವಾ? ಇಷ್ಟ ಈತೆ ಕಣವ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆಯಾ ಬಿಡು. ಅಂತಿ ನೋಡಿ, ಇವರು ನಿಮ್ಮಂಗೆ ನಗ್ನತ್ತ ಮಾತಾಡ್ತಾನೆ ಇಲ್ಲ. ಮುಖ ನೋಡಿ ಹೆಂಗೆ ಗಂಟು ಹಾಕೊಂಡು ಮಾತಾಡ್ತಿದ್ದಾರೆ ಅಲ್ವಾ? ಒಳ್ಳೆ ಮನೇಲೆ ಸಂಬಂಧ ಹುಡ್ಕಿದ್ದೀರ ಬಿಡ್ರಿ. ಈ ಹುಡುಗಿ ಒಳ್ಳೆ ಬುಚ್ಚಿ ಆಳ್ದಂಗೆ ಆಗ್ತಿದ್ದಾಳೆ. ಏನೋ ಅವಳ ಅಕ್ಕ ಎಂತೋಳೋ ಏನೋ. ಮುಖ ನೋಡಿ ಯಾವಾಗಲೂ ಮಣೆ ಆಗ್ಬಾರ್ದು ಅಂತಾರಲ್ಲ, ಇದಕ್ಕೆ ಅನ್ಸುತ್ತೆ. ನೋಡೋಕ್ಕೇನೋ ಆ ಹುಡುಗಿ ಲಕ್ಷಣವಾಗಿ ಇದ್ದಾಳೆ, ಎಲ್ಲಿ ಇವಳ ಥರನೇ ಮಾಡ್ತಾಳೋ ಏನೋ. ಇಲ್ಲ ಕಣಮ್ಮ ಜಾನು, ಅವರು ಇರೋದೇ ಹಿಂಗೆ. ಹೆಂಗೆ ಹೇಳ್ತಿದ್ರಲ್ಲ ನೋಡು ನಮ್ಮತ್ತಿಗೆ, ಅವ್ರು ಇರೋದೇ ಹಿಂಗೆ ಅಂತ. ನನ್ನ ಮಗಳಿಗೆ ಮದುವೆ ಮಾಡ್ಕೊಂತಿದ್ರೆ ನಾನೇಕೆ ಈ ರೀತಿ ಮುಖ ಗಂಟು ಹಾಕೊಂಡು ನಿಲ್ಬೇಕಿತ್ತು? ನಾನು ಚೆನ್ನಾಗಿ ಇವ್ರಂಗೆ ಏನು ಅಗಾಡ್ಕೊಂಡು ಮಾತಾಡ್ತಿದ್ದೆ ಎಲ್ಲರ ಜೊತೆನೂ. ಏ ಜಾನು ಜಾನು, ಬಾಯಿಲಿ ನಿಂಗೆ ಎಷ್ಟು ಸತಿ ಹೇಳೋದು ಯಾರಿಗೂ ಈ ರೀತಿ ಹೇಳ್ಬಾರ್ದು ಅಂತ. ನಿಂಗೆ ಎಷ್ಟು ಸತಿ ಹೇಳ್ಕೊಟ್ಟು ನೀನು ಅದನ್ನೇ ಮಾಡ್ತೀಯ ಅಲ್ವಾ? ಬಾಯಿಲಿ. ಅಮ್ಮ ನೀ ಏನು ಮಾಡಲಿಲ್ಲ ಅಮ್ಮ, ನೀನು ನನಗೆ ಬೈಬೇಡ ಅಮ್ಮ, ನೀನು ನನಗೆ ಬೈಬೇಡ ಕಣಮ್ಮ, ನಾನು ಏನು ಮಾಡಿಲ್ಲ. ನೀವು ಆಂಟಿನೇ ಮುಖ ಗಂಟಾಕೊಂಡು ಮಾತಾಡ್ತಲ್ಲ, ಅದಕ್ಕೆ ನಾನು ಹೇಳಿದ್ದು ಅಲ್ವಾ ಆಂಟಿ? ನಾನು ಎಷ್ಟು ಸತಿ ಹೇಳಿದ್ರು ನೀನು ಅದನ್ನೇ ಮಾತಾಡ್ತೀಯಲ್ಲ, ಬಾ ಸುಮ್ಮನೆ ನಿಂತ್ಕೋ. ಇರ್ಲಿ ಬಿಡ್ರಿ, ಪರವಾಗಿಲ್ಲ. ಏನಾಗಲ್ಲ ಬಿಡ್ರಿ, ಇರ್ಲಿ. ಪಾಪ ಅವಳಿಗೆ ಏನು ಗೊತ್ತಾಗುತ್ತೆ ಹೇಳ್ರಿ, ಇರ್ಲಿ. ಈ ರೀತಿ ಹೇಳ್ತಿರೋದು ನಿಮ್ ದೊಡ್ಡ ಮನ್ಸು ಕಣ್ರಿ. ಅಂದಂಗೆ ನಿಮ್ಮ ಹೆಸರು ಏನು ಅಂತ ಹೇಳಲೇ ಇಲ್ಲ. ಚಂದ್ರಿ ಅಂತ. ಓ ಹೌದಾ? ಒಬ್ಬೊಬ್ರು ಈ ರೀತಿ ಮುಖದ ಮೇಲೆ ಹೇಳ್ಬಿಟ್ರೆ ಕೋಪನೆ ಮಾಡ್ಕೊಂಡ್ಬಿಡ್ತಾರೆ. ಬಾಯಿಗೆ ಬಂದಾಗೆಲ್ಲ ಮಕ್ಕಳಿಗೆ ಬೈದ್ ಬಿಡ್ತಾರೆ. ನೀವಿಷ್ಟು ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ದೀರಲ್ಲ, ಅಷ್ಟೇ ಸಾಕು. ನಿಮ್ಮ ಮನೆ ಎಂಥದ್ದು ಅಂತ, ನಿಮ್ಮ ಮನೆತನ ಎಂಥದ್ದು ಅಂತ ನಂಗೆ ಗೊತ್ತಾಗ್ತಿದೆ. ಹೌದು ಗೌಡ್ರೆ, ನೀವು ಇಷ್ಟೇ ಪ್ರೀತಿ ಕಾಳಜಿಯಿಂದ ಮಾತಾಡ್ತಿರೋದು ನೋಡಿದ್ರೆ ನಿಮ್ಮಂತ ಮನೆಗೆ ನಾನು ಹೆಣ್ಣು ಕೊಡ್ತಿದ್ದೀನಲ್ಲ ಅಂತ ನಂಗೆ ಭಾರಿ ಖುಷಿ ಆಗ್ತಿದೆ. ಹೌದು, ನಮಗೂ ನಿಮ್ಮ ಹುಡುಗಿ ನೋಡಿದ ತಕ್ಷಣನೇ ಇಷ್ಟ ಆದ್ಲು. ಅಂದಂಗೆ ಈ ಹುಡುಗಿಗೆ ಯಾವಾಗಿಂದ ಈ ರೀತಿ ಆಗ್ತಿರೋದು ಅಂತ ಹೇಳಲೇ ಇಲ್ಲ. ಅಯ್ಯೋ ಗೌಡ್ರೆ, ಇವಳು ಫಸ್ಟಿಂದ ಈ ರೀತಿ ಇರಲಿಲ್ಲ. ಈಗ ಒಂದು 6-7 ವರ್ಷದಿಂದ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ದೇವಸ್ಥಾನಕ್ಕೆ ಹೋಗ್ತಿರುವಾಗ ನಮ್ಮ ಬಸ್ ಆಕ್ಸಿಡೆಂಟ್ ಆಗೋಯ್ತು. ಇವಳು ಮುಂದೆನೇ ಕೂತಿಲ್ಲಲ್ಲ, ಇವಳು ತಲೆಗೆ ಭಾರಿ ಏಡು ಬಿತ್ತು. ಆವಾಗಲಿಂದ ಇವಳಿಗೆ ಸ್ವಲ್ಪ ಬುದ್ಧಿ ಕಮ್ಮಿ ಆಗೋಯ್ತು. ಇದನ್ನು ಏನೂ ಮಾಡೋಕ್ಕಾಗ್ತಿಲ್ಲ ಗೌಡ್ರೆ. ಎಲ್ಲರೂ ಹೇಳಿದ್ರು ದೊಡ್ಡ ದೊಡ್ಡ ಕಡೆ ಅಮೇರಿಕಾ ಹಿಂಗೆ ಕರ್ಕೊಂಡೋದ್ರೆ ಅಲ್ಲಿ ವಾಸಿ ಮಾಡ್ತಾರೆ ಅಂತ. ಆದರೆ ಅಲ್ಲಿವರೆಗೂ ಹೋಗೋಕ್ಕೆ ನಮ್ಗೆ ಶಕ್ತಿ ಬೇಕಲ್ಲ ಗೌಡ್ರೆ. ಅಂದಂಗೆ ಅಲ್ಲಿನ ಭಾಷೆನೂ ಬರಲ್ಲ ನಮಗೆ, ಏನಿಲ್ಲ. ಅವ್ರು ಏನೋ ಹೇಳ್ತಾರೆ, ನಾವೇನೋ ಅರ್ಥ ಮಾಡ್ಕೊಳ್ಳೋದು. ಅದು ಯಾಕೆ ಬೇಕು? ಹೇಗೋ ನಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಗಿದ್ದಾಳೋ ಹಾಗೆ ಸುಮ್ಮನಿದ್ದೀವಿ ಗೌಡ್ರೆ. ಹೌದಾ? ಹಾಗಾದ್ರೆ ಅಮೆರಿಕ ಹಿಂಗೆ ಹೊರದೇಶಕ್ಕೆ ಹೋದ್ರೆ ನಿಮ್ಮ ಮಗಳು ಚೆನ್ನಾಗಾಗ್ತಾಳಂತ? ಹ್ಞೂ ಗೌಡ್ರೆ, ಹೊರದೇಶಕ್ಕೆ ಕರ್ಕೊಂಡೋದ್ರೆ ಅಲ್ಲೆಲ್ಲ ವಾಸಿ ಮಾಡ್ತಾರೆ ಅಂತ ಎಲ್ಲ ಜನ ಎಲ್ಲ ಹೇಳ್ತಿದ್ರು. ಹೌದಾ? ಹಾಗಾದ್ರೆ ನಮ್ಮ ರವಿ ಅಲ್ಲೇ ಇದ್ದಿದ್ದು ಅಮೆರಿಕದಲ್ಲಿ. ಅಲ್ಲೇ ಹೊರದೇಶ ಕಳಿಸೋದ್ರಿಂದ ವಾಸಿ ಆಗುತ್ತೆ ಅನ್ನೋದಾದ್ರೆ ಈ ಮದುವೆ ಎಲ್ಲ ಆದಮೇಲೆ ಒಂದ್ಸತಿ ನಿಮ್ಮ ಮಗಳನ್ನ ನಮ್ಮ ರವಿ, ಆಮೇಲೆ ನಿಮ್ಮ ಮಗಳು ರಮ್ಯಾ ಇವರೆಲ್ಲ ಹೋಗಿ ಸುತ್ತಾಡ್ಕೊಂಡು ಹಾಗೆ ಈ ಹುಡುಗಿನೂ ತೋರಿಸ್ಕೊಂಡು ಬರ್ತಾರೆ. ನೀವೇನೋ ಚಿಂತೆ ಪಡಬೇಡ್ರಿ. ಅಯ್ಯೋ, ನೀವು ಇಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು ಗೌಡ್ರೆ. ನಂಗೆ ಮನಸ್ಸಿಗೆ ಶಾನೆ ಖುಷಿ ಆಗ್ತಿದೆ.
ಸರಿ, ಇನ್ನೇನು ನಮಗೂ ನಿಮ್ಮ ಮಗಳು ಇಷ್ಟ ಆಗಿದ್ದಾಳೆ, ನಿಮಗೂ ನಮ್ಮ ಹುಡುಗ ಇಷ್ಟ ಆಗಿದ್ದಾನೆ ಅನ್ನೋದಿದ್ರೆ ನಾಳೆನೇ ಮನೆ ನೋಡೋಕೆ ಬರ್ರಿ, ಗಂಡಿನ ಮನೆ ನೋಡ್ರಿ, ನೋಡಿ ನಿಮಗೂ ಇಷ್ಟ ಆದರೆ ಅಲ್ಲೇ ತಾಂಬೂಲನ ಚೇಂಜ್ ಮಾಡ್ಕೊಳ್ಳೋಣ. ಇನ್ನೇನು ಬರ್ತೀವಿ ನಾವು. ಸರಿ ಗೌಡ್ರೆ, ಆಯಿತು. ನಮಗೂ ನಿಮ್ಮ ಮಗ ಇಷ್ಟ ಇದ್ದಾನೆ. ಇನ್ನೊಂದ್ಸತಿ ನಮ್ಮ ಮಗಳ ಹತ್ರ ಮಾತಾಡಿ ಈ ವಿಷಯನ ನಿಮ್ಗೆ ತಿಳಿಸ್ತೀವಿ, ಆಯಿತಾ? ಸರಿ, ಆಯಿತು. ಎಲ್ಲಿ ಗಿರ್ಜಾ, ಎಲ್ಲಿ ಇನ್ನೂ ನಿಮ್ಮ ಅಕ್ಕ, ಪ್ರೀತಿ, ರವಿ ಇವ್ರು ಯಾರೂ ಇನ್ನೂ ಬಂದಿಲ್ವಲ್ಲ? ಅಯ್ಯೋ ಅವ್ರು ಹೊರ್ಗಡೆ ಏನೋ ಮಾತಾಡ್ಕೊಂಡು ನಿಂತಿದ್ರು ಕಣಣ್ಣ. ಬರ್ತಾರ ತಗ, ಇನ್ನೇನೋ ಬರ್ಬೋದು. ತಡೀರಿ ಇನ್ನೊಂದ್ ಸ್ವಲ್ಪ ಹೊತ್ತು. ರಮ್ಯಾನು ಒಳಗಡೆ ಬರ್ಲಿ. ರಮ್ಯಾ ಬಂದಾಗ ಇನ್ನೊಂದ್ಸತಿ ರಮ್ಯಾ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ. ಸರಿ ಕಣಮ್ಮ, ಆಯಿತು. ಬೇಗ ಒಂಚೂರು. ಸರಿ ಆಯ್ತು. ಒಂದು ಕ್ಷಣ ನಮ್ಮ ಪ್ರೀತಿ ಲೇಟಾಗಿ ಬರ್ತಿದ್ರೆ ನಾನು ಈ ಮದುವೆಗೆ ಇಷ್ಟ ಇಲ್ಲ, ನಾನು ನೋಡಿರೋ ಹುಡುಗಿನೇ ಬೇರೆ ಅಂತ ಹೇಳ್ಬಿಡ್ತಿದ್ದೆ ಕಣ್ರಿ. ಹೇಗೋ ನಮ್ಮ ಪ್ರೀತಿ ಟೈಮಿಗೆ ಸರಿಯಾಗಿ ಬಂದು, ಅಣ್ಣ ನೀನು ಮಾಲಲ್ಲಿ ನೋಡಿದ ಹುಡುಗಿ ಇವರೇ ಅಂತ ಹೇಳಿದ್ಲು. ಹಾಗಾಗ್ಬಿಟ್ಟು ಸದ್ಯ ನಾವು ದೊಡ್ಡವರಿಗೆ ಈ ವಿಷಯನ ತಿಳಿಸೋಕ್ಕಿಂತ ಮುಂಚೆ ನಮ್ಗೆ ಗೊತ್ತಾಯ್ತಲ್ಲ. ಹೌದು ಕಣ್ರಿ, ನನಗೂ ಅಷ್ಟೇ. ನಿಮ್ಮನ್ನು ನೋಡಿದ ಮೊದಲನೇ ದಿನದಿಂದ ನನ್ನ ಮನಸ್ಸಲ್ಲಿ ನೀವೇ ಉಳಿದ್ಬಿಟ್ಟಿದ್ದೀರ ಕಣ್ರಿ. ನಾನು ಅಷ್ಟೇ. ಪ್ರೀತಿ ಏನಾದರೂ ಬರೋ ಸ್ವಲ್ಪ ಲೇಟ್ ಆಗ್ತಿದ್ರು ನಾನು ಇಷ್ಟ ಇದೆಯೋ ಇಲ್ವೋ ಅನ್ನೋದನ್ನ ಆಮೇಲೆ ಹೇಳ್ತೀನಿ ಅಂತ ಹೇಳ್ಬಿಡ್ತೀನಿ. ಸದ್ಯ ಹೇಗೋ ನಿಮ್ಮ ತಂಗಿ ಸರಿಯಾಗಿ ಟೈಮಿಗೆ ಸರಿಯಾಗಿ ಬಂದ್ಲು ನೋಡ್ರಿ. ಹಾಗಾದರೆ ನಿಮ್ಗೆ ಒಪ್ಪಿಗೆ ಇಲ್ಲ ತಾನೇ? ಹ್ಞೂ ರೀ, ನಂಗೆ ಒಪ್ಪಿಗೆ ಇದೆ. ಸರಿ ಹೇಳ್ರಿ, ನಿಮ್ಗೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ. ನಾನು ನೋಡಿದೆ ಅನ್ನೋ ಮಾತ್ರಕ್ಕೆ ನೀವು ಒಪ್ಕೋಬಾರ್ದಲ್ವಾ? ಇಲ್ಲ ಕಣ್ರಿ, ನನಗೂ ತುಂಬಾ ಇಷ್ಟ ಇದೆ. ಹಾಗಾದರೆ ಮತ್ತೆ ಯಾಕೆ ಆ ಕಡೆ ತಿರ್ಕೊಂಡು ಮಾತಾಡ್ತಿದ್ದೀರಾ? ಈ ಕಡೆ ತಿರ್ಕೊಳ್ರಿ. ಸರಿ, ಈ ಕಡೆ ತಿರ್ಕೊಂಡ್ರೆ ಈಗ 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 ಇನ್ನೇನು ಇಲ್ಲ. ಐ ಲವ್ ಯು ಕಣ್ರಿ. ಐ ಲವ್ ಯು ಟು ರವಿ. ಅಲ್ಲ, ನಾನು ನೋಡಿದ ತಕ್ಷಣ ಮೊದಲನೇ ಸತಿ ಇಷ್ಟ ಆಗಿದ್ದು ಹುಡುಗಿನೇ ನೀವೇ, ನಾನು ಹೆಣ್ಣು ನೋಡೋಕೆ ಬಂದಿರೋ ಹುಡುಗಿನ ನೀವೇ. ಅದು ಹೇಗೆ? ನನಗೂ ಅದೇ ಗೊತ್ತಾಗ್ತಿಲ್ಲ ಕಣ್ರಿ, ಹೇಗೆ ಇವೆಲ್ಲ ಸಾಧ್ಯ ಆಯಿತು ಅಂತ. ಅದೇನೋ ಹೇಳ್ತಾರಲ್ಲ, ಬ್ರಹ್ಮ ನಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಅವರೇ ಸಿಗೋದು ಅಂತ. ನನ್ನ ಹಣೆ ಬರದಲ್ಲಿ ನಿಮ್ಮನ್ನೇ ಬರೆದಿದ್ರು ಅಂತ ಕಾಣುತ್ತೆ. ಹಾಗಾಗ್ಬಿಟ್ಟು ನೀವೇ ಸಿಕ್ಕಿದ್ದೀರಾ. ಸರಿ, ಅಂದಂಗೆ ನಿಮಗೆ ನಮ್ಮ ಗಂಗಾ ಅತ್ತೆ ಯಾವಾಗಿಂದ ಪರಿಚಯ? ಗಂಗಾ ನನಗೆ ಫಸ್ಟ್ ಇಯರಿಂದ ಪರಿಚಯ ಕಣ್ರಿ. ನಾನು ಅವಳು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಬ್ಬರು ಒಟ್ಟಿಗೆ ಮಾಡಿದ್ದು. ಹೌದಾ? ನಮ್ಮ ಗಂಗಾ ಅದಕ್ಕೆ ತುಂಬ ಒಳ್ಳೆ ಹುಡುಗಿ ಕಣ್ರಿ, ತುಂಬ ಒಳ್ಳೆಯವರು ನಮ್ಮ ಅದಕ್ಕೆ. ನಮ್ಮ ಜೊತೆ ಎಲ್ಲ ಎಷ್ಟು ಹೊಂದ್ಕೊಂಡು ಹೋಗಿದ್ದಾರೆ ಅಂದರೆ ನಮ್ಗೆ ಅವ್ರು ಇಲ್ದಲೇ ಇರೋಕ್ಕೆ ಆಗಲ್ಲ. ಹೌದಾ? ಗಂಗಾ ಹಾಗೆ ತುಂಬ ಒಳ್ಳೆಯಳು. ನಾವು ಯಾವಾಗಲೂ 2 ವರ್ಷ ಜೊತೆಲೇ ಇದ್ವಲ್ಲ, ಹಾಗಾಗ್ಬಿಟ್ಟು ನನಗೂ ಗಂಗಾ ಕಂಡ್ರೆ ತುಂಬಾ ಇಷ್ಟ. ಅವಳ ಸ್ವಭಾವನೂ ತುಂಬಾ ಇಷ್ಟ. ರವಿ ರವಿ ಮಾತಾಡಾಯ್ತಾ ಇನ್ನೂ ಇದೆಯಾ? ಆಯ್ತಮ್ಮ. ಅಮ್ಮ ಒಂದೇ ಒಂದು ನಿಮಿಷ ಬರ್ತೀನಿ. ಸರಿ ಕಣಪ್ಪ, ಬೇಗ ಬಾ. ನಿಮ್ಮಪ್ಪ ಎಲ್ಲ ಬರ್ತಿದ್ದಾರೆ, ಇನ್ನೇನು ಹೊರಡೋ ಟೈಮ್ ಆಯ್ತು. ಬೇಗ ಬಾ ರವಿ. ಸರಿ ಅಮ್ಮ, ಆಯಿತು. ಒಂದು 5 ನಿಮಿಷದಲ್ಲಿ ಬರ್ತೀನಿ. ನನಗೆ ರಮ್ಯಾ ಅವರೇ ಈಗ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಹಾಗಾಗ್ಬಿಟ್ಟು ನಿಮ್ಮ ನಂಬರ್ ಅಂದ್ಕೊಂಡ್ರಿ. 68782800. ಸರಿ, ಓಕೆ, ಆಯಿತು. ನಾನು ನಿಂಗೆ ಕಾಲ್ ಮಾಡ್ತೀನಿ ಆಮೇಲೆ. ನೀವು ಹಾಯ್ ಅಂತ ಮೆಸೇಜ್ ಮಾಡಿರಿ, ಆಯಿತಾ? ಸರಿ ರೀ, ಆಯಿತು. ಅವಾಗ್ಲಿಂದನೂ ಮಾತಾಡ್ತಿದ್ದೀಯ, ಇನ್ನು ಎಷ್ಟು ಅಂತ ಮಾತಾಡ್ತೀಯ ಈಗ? ಇಂತ ಮುಂಚೆನೇ ಎಲ್ಲ ವಿಚಾರನ ತಿಳ್ಕೋಬೇಕು ಅಂತಿದೀಯಾ ಹೇಗೆ? ಅಮ್ಮ ಹಾಗೇನಿಲ್ಲ ಕಣಮ್ಮ. ನೀನೇ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಹೇಗಮ್ಮ? ಥ್ಯಾಂಕ್ ಯು ಸೋ ಮಚ್ ದೊಡ್ಡಮ್ಮ. ಯಾಕೋ ಈ ಥ್ಯಾಂಕ್ ಯು ಎಲ್ಲ? ಯಾಕೂ ಇಲ್ಲ, ಇಷ್ಟೊಳ್ಳೆ ಹುಡುಗಿನ ಕರ್ಕೊಂಬಂದು ತೋರಿಸಿದ್ರಲ್ಲ ಅದಕ್ಕೆ. ಹಾಗಾದ್ರೆ ನಿಂಗೆ ಹುಡುಗಿ ಇಷ್ಟ ಆದ್ಲಾ? ಹ್ಞೂ ದೊಡ್ಡಮ್ಮ, ನಿಂಗೆ ಇಷ್ಟ ಆದ್ಲು. ಸದ್ಯ ನಮ್ಮ ರವಿಗೆ ತೋರಿಸಿದೊಂದೇ ಒಂದು ಹುಡುಗಿ, ನೋಡಿದ ತಕ್ಷಣ ಇಷ್ಟ ಆದ್ಲು ಅಂತ ಹೇಳಿದ್ನಲ್ಲ, ಅಷ್ಟೇ ಸಾಕು. ಏನಂತೆ ಅತ್ತೆ ನಿಮ್ಮ ಸುಪುತ್ರಂದು? ಏನೋ ಅಮ್ಮ ಮಕ್ಕಳು ಎಲ್ಲ ಇಲ್ಲೇ ನಿಂತ್ಕೊಂಡು ಇನ್ನೂ ಏನೋ ಚರ್ಚೆ ಮಾಡೋ ಹಾಗಿದೆಯಲ್ಲ, ಏನಂತೆ? ಅದೇನು ಇಲ್ಲ ರೀ, ಹುಡುಗ ಹುಡುಗಿ ಅಂದಮೇಲೆ ಏನೇನೋ ಸಾವಿರ ಮಾತಾಡ್ಕೊಳ್ಳಿರುತ್ತೆ, ಅದೆಲ್ಲ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ಹೇಳ್ರಿ? ಹಾಗಾದ್ರೆ ನಂಗೆ ಗೊತ್ತಾಗಲ್ಲ, ನಿಂಗೆಲ್ಲ ಗೊತ್ತಾಗುತ್ತಾ? ಮತ್ತೆ ಗೊತ್ತಿದ್ದು ಈ ರೀತಿ ಎಲ್ಲ ಮಾತಾಡ್ತಿರಲ್ಲ ನೀವು. ಸರಿ ಸರಿ ನಡೀರಿ, ಗೊತ್ತಾಯ್ತು. ಇನ್ನು ಹೊರಡೋಣ. ಹೋಗಲ್ವಾ ರವಿ? ಹ್ಞೂ ಅಮ್ಮ, ಆಯಿತು, ನಡೀರಿ ಹೋಗೋಣ. ಸರಿ, ಬಾಯ್ ರೀ. ನೀವೆಲ್ಲ ಇಲ್ಲೇ ಇದ್ದೀರಾ? ನಾನು ಎಲ್ಲಿ ಹೋಗ್ಬಿಟ್ರು ಇವರೆಲ್ಲ ಅನ್ಕೊಂಡೆ. ಸದ್ಯ ಹೆಂಗೋ ಇಲ್ಲೇ ಇದ್ದೀರಲ್ಲ. ಅದು ಹೇಗೆ ನಮ್ಮ ಸೊಸೆನ ಮಾತಾಡದಲ್ಲೇ ಹೋಗ್ಬಿಡ್ತೀವ ನಾವು? ನಮ್ಮ ಸೊಸೆಗೆ ಮಾತಾಡಿ ಇನ್ನು ನಾವು ಹೋಗಿ ಬರ್ತೀವಿ ಅಂತ ಹೇಳೇ ಹೋಗೋದು. ಏಕೆ ನಮ್ಮ ರಮ್ಯಾ, ನಾವಿನ್ನ ಹೋಗಿ ಬರ್ತೀವಿ ಆಯ್ತಾ? ಹ್ಞೂ ಆಂಟಿ, ಆಯಿತು. ಅಮ್ಮ, ಇವ್ರು ಯಾರು ಅಂತ ಗೊತ್ತಾಯ್ತಾ? ಅದು ನನ್ನ ಫ್ರೆಂಡ್ ಮಗಳು ಕಡೆ. ಯಾಕೆ ಈ ರೀತಿ ಕೇಳ್ತಿದ್ಯಾ? ರಮ್ಯಾ ಅವರಮ್ಮ ನಿನ್ನ ಫ್ರೆಂಡು. ರಮ್ಯಾ ನಮ್ಮ ಗಂಗಾ ಅದಕ್ಕೆ ಫ್ರೆಂಡು, ಗೊತ್ತಾ? ಹೌದಾ? ಹೌದೇನಮ್ಮ, ನಮ್ಮ ಪ್ರೀತಿ ಹೇಳ್ತಿರೋದು ನಿಜನಾ? ನಿಮಗೆ ಗಂಗಾ ಗೊತ್ತಾ? ಹ್ಞೂ ಆಂಟಿ, ನಂಗೆ ಗಂಗಾ ಚೆನ್ನಾಗೇ ಗೊತ್ತು. ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಬ್ಬರು ಒಟ್ಟಿಗೆ ಮಾಡಿದ್ದು. ಗಂಗಾ ನನ್ನ ಫ್ರೆಂಡು ಆಂಟಿ. ಸದ್ಯ ಒಳ್ಳೇದೇ ಆಯ್ತು ಬಿಡಮ್ಮ. ಹೇಗೋ ಇಬ್ರು ಗೆಲ್ತೀರೋ ಒಂದೇ ಮನೆಯಲ್ಲೇ ಇರ್ತೀರಾ, ಅಕ್ಕ ತಂಗಿರಂಗೆ ಚೆನ್ನಾಗಿ ಹೊಂದ್ಕೊಂಡೋದ್ರೆ ಸಾಕು.
ಸರಿ ಆಂಟಿ ಆಯಿತು. ನೋಡಿದೀನಿ ಗೀತಾ, ನಾವು ಫಸ್ಟ್ ಮಾತಾಡ್ಕೊಂಡಿದ್ದು ನಾವಿಬ್ರು ಗೆಳತಿರು ಬೀಗ್ರಾಗ್ತೀವಿ ಅಂತ. ಈಗ ನೋಡಿದ್ರೆ ಇವರಿಬ್ರು ವಾರ್ಗಿತ್ತೀರು ಫ್ರೆಂಡ್ಸ್ ಅಂತೆ. ಈ ರೀತಿನೇ ನಮ್ಮ ಸಂಬಂಧ ಗಟ್ಟಿಯಾಗಿರ್ಲಿ ಅಂತ ಬಯಸ್ತೀನಿ ಕಣೆ. ಹೌದು ಕಣೆ, ನಂಗೂ ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಗ್ತಿದೆ ಕಣೆ. ಹೇಗೋ ನಮ್ಮಿಬ್ರು ಗೆಳತಿ ಇರ್ತಾರ, ನಿಮ್ಮ ಸಂಬಂಧನೂ ಗಟ್ಟಿಯಾಗಿರ್ಲಿ ಕಣಮ್ಮ. ಎಲ್ಲರೂ ಖುಷಿ ಖುಷಿಯಾಗಿರಿ. ನಾವಿನ್ನ ಹೋಗಿ ಬರ್ತೀವಿ. ಸರಿ ರಮ್ಯಾ ಅವ್ರೆ, ನಾವಿನ್ನ ಹೋಗಿ ಬರ್ತೀವಿ. ಸರಿ ಪ್ರೀತಿ, ಆಯ್ತು. ಏನು ರವಿ, ಇಷ್ಟು ಖುಷಿಯಾಗಿದೆಯಾ? ಅವಾಗಲೇ ನೋಡಿದ್ರೆ ಸಪ್ಪೆ ಮುಖ ಮಾಡ್ಕೊಂಡಿದ್ದೆ, ಈಗ ನೋಡಿದ್ರೆ ಇಷ್ಟು ಖುಷಿ ಖುಷಿಯಾಗಿ ಗಾಡಿ ಓಡಿಸ್ತಿದೆಯಲ್ಲ. ಏನೂ ಇಲ್ಲ ದೊಡ್ಡಮ್ಮ, ಹೀಗೆ ಸುಮ್ಮನೆ. ಅಣ್ಣ, ನೀನು ಹೇಳಿರೋ ಹುಡುಗಿ ಇವರೇ ಅಲ್ವಾ? ಇವ್ರನ್ನೇ ನೋಡಿ ಅಲ್ವಾ ನೀನು ನಂಗೆ ಇಷ್ಟ ಆದ್ರು ಒಂದೇ ನೋಟಕ್ಕೆ ಅಂತ ಹೇಳಿದ್ದು. ನಾನು ಬರೋದು ಒಂಚೂರು ತಡ ಆಗ್ತಿದ್ರು, ನೀನು ಅವ್ರ ಹತ್ರ ಎಲ್ಲ ಹೇಳ್ಬಿಡ್ತಿದ್ದೆ ಅನ್ಸುತ್ತೆ. ಪ್ರೀತಿ, ಆಲ್ರೆಡಿ ನಾನು ಅವ್ರ ಹತ್ರ ಎಲ್ಲ ಹೇಳ್ಬಿಟ್ಟಿದ್ದೆ. ಅಷ್ಟರಲ್ಲಿ ನೀನು ಬಂದೆ. ಸದ್ಯ ಅವರು ಇದನ್ನ ಹೋಗಿ ಅವ್ರ ಅಪ್ಪ ಅಮ್ಮಂಗೆ ಹೇಳೋಕ್ಕಿಂತ ಮುಂಚೆ ನೀನು ಬಂದು ಒಳ್ಳೆ ಕೆಲಸ ಮಾಡಿದೆ ನೋಡು. ಹೌದಾ? ಇಲ್ಲಾಂದ್ರೆ ಏನಾಗ್ತಿತ್ತು ಮುಂದೆ? ಏನು, ನಾವಿಬ್ರು ಒಬ್ರಿಗೊಬ್ರು ಇಷ್ಟ ಇಲ್ಲ ಅಂತ ಹೇಳ್ತೀವಿ, ಅಲ್ಲಿಗೆ ಮದುವೆ ನಿಂತು ಹೋಗೋದು ಅಷ್ಟೇ. ಸದ್ಯ ಈ ಥರ ಏನೂ ಆಗ್ಲಿಲ್ವಲ್ಲ, ಅಷ್ಟೇ ಸಾಕು.